ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕರ್ನಾಟಕ ವೀಕ್ಷಕರಿಗೆ ನಾನು ನಿಮ್ಮ ಮಂಜುನಾಥ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಯಾವ ರೀತಿ ಇರುತ್ತದೆ ಎಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತಿಂಗಳು ನಿಮಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಬುಧನ ಪ್ರಭಾವದಿಂದ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಗುರುವಿನ ಅನುಗ್ರಹ, ಹಿರಿಯರ ಮಾರ್ಗದರ್ಶನ ನೀವು ನೀಡಬಹುದು. ಆದರೆ ಶನಿಯ ಪ್ರಭಾವ ಕೆಲಸದಲ್ಲಿ ವಿಳಂಬಗಳು ಉಂಟು ಮಾಡಬಹುದು. ಸೂರ್ಯನ ಬೆಂಬಲ ನಿಮಗೆ ತಿಂಗಳ ಉತ್ತರಾರ್ಧದಲ್ಲಿ ಗೌರವ ಮತ್ತು ಪ್ರಗತಿಯನ್ನು ಅವಕಾಶ ನಿಮಗೆ ಸಿಗುತ್ತದೆ. ಇನ್ನು ವ್ಯವಹಾರದಲ್ಲಿ ಬುಧನ ಅನುಕೂಲದಿಂದ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಸಹಾಯ ಮಾಡುತ್ತದೆ. ಶುಕ್ರನ ಪ್ರಭಾವದಿಂದ ಗ್ರಾಹಕರ ಸಂಖ್ಯೆ ಮತ್ತು ಆದಾಯವನ್ನ ಹೆಚ್ಚಿಸುವ ಸಾಧ್ಯತೆ ಇರುತ್ತದೆ. ಆದರೆ ರಾಹುವಿನ ಪ್ರಭಾವ ಹೆಚ್ಚಿನ ಲಾಭದ ಆಮಿಷಕ್ಕೆ ಒಳಗಾಗದಂತೆ ಸೂಚಿಸುತ್ತದೆ. ಗುರುವಿನ ಆಶೀರ್ವಾದ ಆದಾಯದಲ್ಲಿ ಸ್ಥಿರತೆ ತರುತ್ತದೆ. ಶುಕ್ರನ ಬೆಂಬಲ ನಿಮಗೆ ಐಷಾರಾಮಿ ವಸ್ತುಗಳ ಖರೀದಿಗೆ ಆಸಕ್ತಿ ಹೆಚ್ಚಿಸಬಹುದು. ಆದ್ರೆ ಶನಿಯ ಪ್ರಭಾವ ಕುಟುಂಬ ಆಗಲಿ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಹಣ ಖರ್ಚಾಗ್ತದೆ. ಇನ್ನು ಕುಟುಂಬದಲ್ಲಿ ಶುಕ್ರನ ಪ್ರಭಾವದಿಂದ ಸಂತೋಷದ ವಾತಾವರಣ ಇದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದದಿಂದ ಈ ಆಗಸ್ಟ್ ತಿಂಗಳು ಕಳೆದ ನಂತರ ಶುಭ ಕಾರ್ಯಕ್ರಮಗಳು ನಡೆಯುವಂತ ಸಾಧ್ಯತೆ ಇರುತ್ತದೆ. ಕೇತುವಿನ ಪ್ರಭಾವ ಸಣ್ಣ ಮಾತಿನ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುವುದರಿಂದ ತಾಳ್ಮೆ ತುಂಬಾನೇ ಮುಖ್ಯ. ಈ ಪ್ರೀತಿಯ ಸಂಬಂಧದಲ್ಲಿ ಶುಕ್ರನ ಅನುಕೂಲದಿಂದ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಸಂಗಾತಿಯೊಂದಿಗೆ ಸಮಯ ಕಳೆಯಲು ಉತ್ತಮವಾದಂತ ಅವಕಾಶ ದೊರೆಯುತ್ತದೆ. ಯಾರೆಲ್ಲ ಮದುವೆ ಆಗಿರುವುದಿಲ್ಲವೋ ಅವರಿಗೆ ನೀವು ಮಾಡುವಂತ ಸ್ನೇಹ ಪ್ರೀತಿಯಾಗಿ ಬದಲಾಗುವಂತ ಸಾಧ್ಯತೆ ಇರುತ್ತದೆ. ಆದ್ರೆ ರಾಹುವಿನ ಪ್ರಭಾವ ಗೊಂದಲದಿಂದ ದೂರ ಇರಲು ಸೂಚಿಸುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗ್ತದೆ. ಗುರುವಿನ ಅನುಗ್ರಹದಿಂದ ಉನ್ನತ ಶಿಕ್ಷಣದಲ್ಲಿ ಯಶಸ್ವಿನ ಅವಕಾಶಗಳು ಹೆಚ್ಚಿಸುತ್ತದೆ. ಶನಿಯ ಪ್ರಭಾವದಿಂದ ಇನ್ನು ಆರೋಗ್ಯದಲ್ಲಿ ಆಯಾಸದಂತೆ ಸಮಸ್ಯೆಗಳು ಕಾಡಬಹುದು. ಸೂರ್ಯನ ಅನುಕೂಲದಿಂದ ಆರೋಗ್ಯದಲ್ಲಿ ನಿಧಾನವಾಗಿ ಸುಧಾರಿಸುತ್ತದೆ. ನೀವು ಆಗಸ್ಟ್ ತಿಂಗಳಲ್ಲಿ ಒಮ್ಮೆ ಮೂಕಾಂಬಿಕೆ ದೇವಿಯ ದರ್ಶನವನ್ನ ಮಾಡಿ ಬುಧವಾರ ಹಳದಿ ಹೂಗಳಿಂದ ಅರ್ಚನೆ ಸಲ್ಲಿಸಿ ಓಂ ಶ್ರೀಂ ಮೂಕಾಂಬಿಕೆ ನಮಃ ಈ ಮಂತ್ರವನ್ನ ಜಪ ಮಾಡಿದ್ರೆ ವಿದ್ಯಾ ಬುದ್ಧಿ ಶಕ್ತಿ ಹಾಗೂ ಕಾರ್ಯಗಳಲ್ಲಿ ಯಶಸ್ವಿ ದೊರೆಯುತ್ತದೆ. ಇದಾಗಿತ್ತು ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ರಾಯರಿದ್ದಾರೆ ಪೇಜನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.